ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದಾಮೇಜಿಷನ್ 111 ಟ್ಯಾರೋಟ್ಗೆ ಸ್ವಾಗತ. ಇದು ಟೈಮಿಂಗ್ಸ್ ಕಾರ್ಡ್ ಆಗಿರುತ್ತೆ. ಈಗಿರುವಂಥ ಪರಿಸ್ಥಿತಿ ಏನಿದೆ, ಈ ಪರಿಸ್ಥಿತಿ ಯಾವಾಗ ಬದಲಾಗುತ್ತೆ ಅಂತ ನೋಡೋಣ. ಟೈಮಿಂಗ್ ಕಾರ್ಡ್ ಆಗಿರುತ್ತೆ. ಈ ಕಾರ್ಡಲ್ಲಿ ಕ್ರಿಸ್ಟಲ್ ಕೂಡ ನಾನು ಇಡ್ತಾ ಇದ್ದೀನಿ. 5 ಕಾರ್ಡ್ಸನ್ನು ಇಡ್ತೀನಿ ನಿಮಗೆ. 5 ಕಾರ್ಡ್ಸಲ್ಲಿ ನಿಮಗೆ 5 ಕ್ವೆಶನ್ಸ್ನು ಕೂಡ ನೀವು ಇಟ್ಕೊಳ್ಬೋದು. ಇಲ್ಲ ಅಂತ ಅಂದರೆ 1 ಕ್ವೆಶನ್ ಆದ್ರೂ ಓಕೆ. ನೀವು ನಿಮ್ಮ ಪರಿಸ್ಥಿತಿಗಳು ಏನಿದೆ ಅದನ್ನು ನಾನು ಕಾರ್ಡ್ ಇಡ್ತೀನಿ. ಕಾರ್ಡ್ ಇಟ್ಟ ಮುಖಾಂತರ ಒಂದು ಶಾಂತವಾಗಿ ಕೂತ್ಕೊಂಡು ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕ್ರಿಸ್ಟಲ್ಸ್, ಯಾವ ಕಾರ್ಡ್, ಯಾವುದು ರೆಸನೇಟ್ ಆಗ್ತಾ ಇದೆ ಅಂತ ನೋಡಿ. ಥ್ಯಾಂಕ್ ಯು ಯೂನಿವರ್ಸ್. ನಂಬರ್ 1 ಚೂಸ್. ಇದು ನಂಬರ್ 1 ಆಗಿರುತ್ತೆ. ನಂಬರ್ 2, two chords with them. Four cards ಆಗಿದೆ. 5. ಓಕೆ, ನೀವು ಕ್ರಿಸ್ಟಲ್ ವೈಸ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಕಾರ್ಡ್ ವೈಸ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಪ್ರಾರ್ಥನೆ ತುಂಬ ಅವಶ್ಯಕತೆ. ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಆ ಒಂದು ಪರಿಸ್ಥಿತಿ ಏನಿದೆ, ನಿಮ್ಮ ಸಿಚುವೇಶನ್ ಏನಿದೆ ಅದನ್ನು ನೆನ್ಪು ಮಾಡಿಕೊಂಡು ಕಾರ್ಡ್ಗಳನ್ನು, ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಟೈಮಿಂಗ್ ಅಂದರೆ ಈ ಪರಿಸ್ಥಿತಿ ಯಾವಾಗ ಬದಲಾಗುತ್ತೆ ಅಂತ ನೋಡೋಣ. ಎಷ್ಟು ದಿನಗಳಲ್ಲಿ ಬದಲಾವಣೆ ಬರ್ತಾ ಇದೆ, ಬದಲಾವಣೆಗಳಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ನೋಡೋಣ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಏನಾದರೂ ಅಕಸ್ಮಾತ್ ನಿಮಗೆ ಫಾಸ್ಟ್ ಆಗ್ತಿದೆ ಅಂತ ಅನಿಸಿದರೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಡನ್ನು ಚೂಸ್ ಮಾಡಿಕೊಂಡು ಮತ್ತೆ ಪ್ಲೇ ಮಾಡ್ಕೊಂಡು ನೋಡ್ಬೋದು. ನಂಬರ್ 1 ಯಾರು ಚೂಸ್ ಮಾಡಿದ್ರಿ, ನಿಮ್ಮ ಒಂದು ಪರಿಸ್ಥಿತಿ ಯಾವಾಗಲಿಂದ ಬದಲಾಗುತ್ತೆ ಅಂದರೆ ಇನ್ನು ನೆಕ್ಸ್ಟ್ ಏಪ್ರಿಲ್ ನಂತರ ನಿಮ್ಮ ಜೀವನದಲ್ಲಿ ಒಂದು ರೀತಿ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಯೂನಿವರ್ಸ್. ನಂಬರ್ 1 ಯಾರು ಚೂಸ್ ಮಾಡಿದ್ರಿ, ನೆಕ್ಸ್ಟ್ ಏಪ್ರಿಲ್ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿ ಬದಲಾವಣೆ ಬರ್ತಾ ಇದೆ. ನಂಬರ್ 2 ಯಾರು ಚೂಸ್ ಮಾಡಿದ್ರಿ, ಒಂದು ಅಪ್ ಟು 5 ವೀಕ್ಸ್ ಒಳಗಡೆ ಆಗುತ್ತೆ. ಅಂದರೆ 5 ವೀಕ್ಸ್ ಒಳಗಡೆ ಆಗುವಂಥದ್ದು, 5 ವಾರದಲ್ಲಿ ಆಗುವಂಥದ್ದು ಕೂಡ ಇಲ್ಲಿ ಇದೆ. ನಂಬರ್ 2 ಯಾರು ಚೂಸ್ ಮಾಡಿದ್ರಿ, 5 ವಾರಗಳಲ್ಲಿ ಆಗುತ್ತೆ ಅಂತ ಇದೆ. ನಂಬರ್ 3 ಯಾರು ಚೂಸ್ ಮಾಡಿದ್ರಿ, 2 ಕಾರ್ಡ್ ಬಂದಿದೆ. ವಿತಿನ್ 8 ಮಂತ್ಸ್ ಅಂತ 1 ತೋರಿಸ್ತಿದೆ, ಇನ್ 1 ಮಂತ್ ಅಂತ 1 ತೋರಿಸ್ತಿದೆ. ಅಂದರೆ ನಿಮ್ಮ ಸಿಚುವೇಶನ್ಗಳು ಏನಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ 1 ಮಂತ್ ನಂತರ ಆಗಬಹುದು, ಇಲ್ಲ ಅಂದರೆ 8 ಮಂತ್ ತಗೊಳ್ಳುತ್ತೆ ಅಂತ ಕೂಡ ಬಂದಿರುವಂಥದ್ದು. ಇಲ್ಲ 2 ಕ್ವೆಶನ್ಸ್ ಇತ್ತು ಅಂದರೆ 8 ತಿಂಗಳಲ್ಲಿ ಆಗ್ಬೋದು. ಇನ್ನು ಮಿಕ್ಕಿರುವಂಥದ್ದು ಒಂದು ರೀತಿಯಲ್ಲಿ 8 ತಿಂಗಳಲ್ಲಿ ಆಗ್ಬೋದು, ಬದಲಾವಣೆಗಳು ಬರುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಜೀವನಕ್ಕೆ ಈ ಪರಿಸ್ಥಿತಿ ಏನೇ ಒಂದು ಸಫರಿಂಗ್ ಪರಿಸ್ಥಿತಿ ಇರ್ಬೋದು, ಒಂದು ಸಿಚುವೇಶನ್ಗಳಿರ್ಬೋದು, ಅದು ಬದಲಾಗಬೇಕು ಅಂದ್ಕೊಂಡಿದ್ರೆ ಸದ್ಯಕ್ಕೆ ಅದು ಇಷ್ಟು ದಿನಗಳಾಗುತ್ತೆ. ನಂಬರ್ 4 ಯಾರು ಚೂಸ್ ಮಾಡಿದ್ರಿ, 2, 11, 20, 29 ಆಫ್ ದಿಸ್ ಆರ್ ನೆಕ್ಸ್ಟ್ ಮಂತ್ ಟೇಕ್ ಮದರ್ ಲೈಕ್ ಲೇಡಿ ಹೆಲ್ಪ್ ತಗೊಳ್ರೆ, ಅಂದರೆ ತಾಯಿ ಸಜೆಷನ್ನ ತಗೊಳ್ಳಿ.
ಅವರು ಏನು ಹೇಳ್ತಾರೆ, ತಾಯಿಯ ಆಶೀರ್ವಾದ ಆಗಿರ್ಬೋದು, ತಾಯಿಯ ಒಂದು ರೀತಿಯಲ್ಲಿ ಖುಷಿ ಪಡಿಸೋದಿರ್ಬೋದು, ಮತ್ತು ನಿಮ್ಮ ತಾಯಿ ಸ್ಥಾನದಲ್ಲಿ ಯಾರನ್ನು ಕೊಟ್ಟಿದ್ದೀರ ಅವರಿಂದ ಹೆಲ್ಪ್ ತಗೊಳ್ಳೋದ್ರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗಿರ್ಬೋದು, ಒಂದು ತಾಯಿಯಿಂದನೇ ಮಾತ್ರ ಸಾಧ್ಯ ಅಂತ ಇಲ್ಲಿ ಬರ್ತಾ ಇದೆ. ಅದು ಆಗಿದ ನಂತರ ಒಂದು ರೀತಿಯಲ್ಲಿ ನೆಕ್ಸ್ಟ್ ಮಂತಲ್ಲೇ ಒಂದು ಆ್ಯಕ್ಷನನ್ನು ತಗೊಳ್ತೀರಾ, ಮುಂದುವರಿತೀರಾ. 2/11/2029 ಡೇಟ್ಗೆ ನೀವು ಅಂದ್ಕೊಂಡಿರುವಂಥ ದಿನಗಳಲ್ಲಿ ಒಂದು ರೀತಿ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಕೂಡ ಇದೆ. ಮತ್ತು 2/11/2029 ತುಂಬ ಇಂಪಾರ್ಟೆಂಟ್ ನಂಬರು ಕೂಡ ಅಂತ ಅನ್ನಿಸ್ತೆ. ನಂಬರ್ 5 ಯಾರು ತಗೊಂಡಿದ್ರಿ, ಇನ್ 15 ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ನಿಮಗೆ ಬರ್ತಾ ಇರುವಂಥದ್ದು. ಅಂದರೆ ನಿಮ್ಮ ಪರಿಸ್ಥಿತಿ ಒಂದು ರೀತಿ ಬದಲಾವಣೆಗಳಾಗುತ್ತೆ. ತುಂಬ ಕ್ರಿಟಿಕಲ್ ಸಿಚುವೇಶನ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ಅದು ಇನ್ 15 ಡೇಸ್ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿ ಕ್ಲಿಯಾರಿಟಿ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಈ ರೀಡಿಂಗ್ ತಲುಪಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.